ಬನ್ನಿ ಚೆಲ್ಲೋಣ ಹೊಸ ಬೆಳಕನ್ನ. ನಮಸ್ಕಾರ. ಕಳೆದ ಸಂಚಿಕೆಯಲ್ಲಿ ಈ ವೇದಾಂಗಗಳ ವಿಚಾರ ಮಾತಾಡ್ತಾ ಶಿಕ್ಷಾ, ವ್ಯಾಕರಣ, ಛಂದಸ್ಸು, ನಿರುಕ್ತ ಇವುಗಳ ವಿಚಾರ ಒಂದು ಪಕ್ಷಿ ನೋಟ ಕಂಡಿದ್ವಿ. ಈ ಸಂಚಿಕೆ ಒಳಗೆ ಆ ಉಳಿದ ಎರಡನೇ ಕಲ್ಪ ಮತ್ತು ಜ್ಯೋತಿಷ ಅದರ ಬಗ್ಗೆ ಒಂದಷ್ಟು ಮಾಹಿತಿ ತಗೊಳ್ಳೋಣ. ವೇದಗಳಲ್ಲಿ ಹೇಳಿರ್ತಕ್ಕಂಥ ವಿಚಾರವನ್ನು ನಮ್ಮ ನಿತ್ಯ ಜೀವನಕ್ಕೆ ಅಳವಡಿಸ್ಕೊಳ್ತಕ್ಕಂಥ ಕ್ರಮ ಹೇಗೆ ಮತ್ತು ಆ ರೀತಿ ಅಳವಡಿಸ್ಕೊಳ್ಳೋದ್ರಿಂದ ನಮ್ಮ ಶಾರೀರಿಕ ಆರೋಗ್ಯ, ಮಾನಸಿಕ ಆರೋಗ್ಯ, ಸಾಮಾಜಿಕ ಆರೋಗ್ಯ ಹಾಗೂ ಆಧ್ಯಾತ್ಮಿಕ ಆರೋಗ್ಯ ಇವನ್ನೆಲ್ಲ ಸಾಧಿಸ್ತಕ್ಕಂಥದ್ದು ಹೇಗೆ, ಇದಕ್ಕೆ ಬೇಕಾದಂತಹ ಮಾರ್ಗಸೂಚಿಗಳು ನಮಗೆ ಈ ಕಲ್ಪ ಅನ್ನೋ ವೇದಾಂಗದಲ್ಲಿ ಸಿಕ್ಕುತ್ತೆ. ಈಗ ಹಿಂದಿನ ಅನೇಕ ಸಂಚಿಕೆಗಳನ್ನು ನೋಡಿದಿರಲ್ಲ, ಅದರಲ್ಲಿ 16 ಸಂಸ್ಕಾರಗಳ ವಿಚಾರವನ್ನು ನಾವು ಸ್ವಲ್ಪ ಮಟ್ಟಿಗೆ ನೋಡ್ಕೊಂಡು ಬಂದಿದ್ದೇವೆ. ನಾವು ಗರ್ಭಾಧಾನದಿಂದ ಹಿಡಿದು ಅಂತ್ಯೇಷ್ಟಿಯವರೆಗೆ ಈ 16 ಸಂಸ್ಕಾರಗಳಿಗೆ ಸಂಬಂಧಪಟ್ಟಂಥ ಮಾಹಿತಿಯ ಮೂಲ ವೇದದಲ್ಲಿದೆ. ವಿಸ್ತಾರವಾಗಿ ಅದನ್ನು ಯಾವ ರೀತಿ ಮಾಡಿಕೊಳ್ಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಂತಹದ್ದು ನಮಗೆ ಈ ಕಲ್ಪ ಅನ್ನತಕ್ಕಂಥ ವೇದಾಂಗ. ಈ ಕಲ್ಪ ಅಂತಕ್ಕಂತಹ ವೇದಾಂಗದ ಬಗ್ಗೆ ಅನೇಕರು ಕೆಲಸ ಮಾಡಿದ್ದಾರೆ. ಸುಮ್ಮನೆ ಒಂದು 2-3 ಹೆಸರು ಹೇಳೋದಾದರೆ ಆಪಸ್ತಂಭ ಸೂತ್ರಗಳು ಅಂತ ಇವೆ, ಗೋಭಿಲ ಸೂತ್ರಗಳು ಅಂತಿವೆ, ಪಾರಸ್ಕರ ಸೂತ್ರಗಳು ಅಂತಿವೆ. ಇವರೆಲ್ಲರೂ ಕೂಡ ಮೂಲ ವೇದದ ಆಶಯವನ್ನು ಬಿಡದೆ ಅದನ್ನು ಜೀವನಕ್ಕೆ ಅಳವಡಿಸ್ಕೊಳ್ಳೋದಕ್ಕೆ ಬೇಕಾದಂತಹ ಇನ್ನು ಕೆಲವಾರು ವಿಚಾರಗಳನ್ನು ವಿಸ್ತಾರ ಮಾಡಿ ನಮಗೆ ಕೊಟ್ಟಿರ್ತಕ್ಕಂಥದ್ದಿದೆ. ವಿಶೇಷವಾಗಿ ಈ 16 ಸಂಸ್ಕಾರಗಳು ಕಲ್ಪದಲ್ಲಿ ಬರುತ್ತೆ. ಆಮೇಲೆ ಸಾಮಾಜಿಕ ಆರೋಗ್ಯಕ್ಕೋಸ್ಕರವಾಗಿ, ಪರಿಸರ ಶುದ್ಧತೆಗೋಸ್ಕರವಾಗಿ ಬೃಹತ್ತಾಗಿರ್ತಕ್ಕಂಥ ಕೆಲವು ಯಜ್ಞ ಯಾಗಗಳನ್ನು ಮಾಡ್ತಕ್ಕಂಥ ವಿಧಾನಗಳು ಕೂಡ ಈ ಕಲ್ಪದಲ್ಲಿ ಬರುತ್ತೆ. ಮತ್ತು ಧರ್ಮಸೂತ್ರಗಳು ಅಂತ ಕರಿತೇವೆ. ಅಂದರೆ ನಮ್ಮ ಜೀವನದಲ್ಲಿ ಕಾನೂನು ಅಥವಾ ಸಂವಿಧಾನ ಅಥವಾ ಇದು ಮಾಡಬೇಕು, ಇದು ಮಾಡಬಾರದು ಅಂತಕ್ಕಂಥ ನಿಯಮಾವಳಿಗಳು ಕೂಡ ನಮಗೆ ಬೇಕು. ಆ ಥರದ ಹಲವಾರು ಧರ್ಮಸೂತ್ರಗಳು ಕೂಡ ಈ ಕಲ್ಪದ ಜೊತೆಯಲ್ಲೇ ಬರುತ್ತೆ ಅಂತಕ್ಕಂಥದ್ದು ಕೂಡ ಒಂದು ಅಭಿಪ್ರಾಯ ಇದೆ. ಆ ಥರದ್ದು ಕೂಡ ಅನೇಕ ಧರ್ಮಸೂತ್ರಗಳು ಮೂಲ ಮಾತ್ರ ವೇದಗಳಿರುತ್ತೆ, ವೇದಗಳಿಗೆ ಅನುಗುಣವಾಗಿರ್ತಕ್ಕಂಥದ್ದು ಇರುತ್ತೆ. ಆ ರೀತಿಯಾಗಿರ್ತಕ್ಕಂತಹ ಯಜ್ಞ ಯಾಗಾದಿಗಳು, ಸಂಸ್ಕಾರಗಳು ಮತ್ತು ಧಾರ್ಮಿಕ ಸೂತ್ರಗಳು ಏನಿದೆ ಇವೆಲ್ಲವೂ ಕೂಡ ಈ ಕಲ್ಪದಲ್ಲಿ ಬರುತ್ತೆ. ಅಂಡರ್ಲೈನ್ ಎಲ್ಲವೂ ವೇದೋಕ್ತವಾಗಿರ್ತಕ್ಕಂಥದ್ದು. ಯಾಕೆಂದು ಹೇಳ್ತಾ ಇದ್ದೀನಿ ಅಂತಂದರೆ, ಕೆಲವಾರು ಧರ್ಮಸೂತ್ರಗಳಲ್ಲಿ ಕಾಲಕಾಲಕ್ಕೆ ಬದಲಾವಣೆಯಾಗಿ ಕಲಬೆರಕೆಗಳಾಗಿ ವೇದ ವಿರುದ್ಧವಾಗಿರ್ತಕ್ಕಂತಹದ್ದು ಅವುಗಳಲ್ಲಿ ಬಂದು ಸೇರಿಕೊಂಡಿರುತ್ತವೆ. ಆ ಕಲಬೆರಕೆಯ ಭಾಗವನ್ನು ಕಲ್ಪಸೂತ್ರದಲ್ಲಿ ನಾವು ಪರಿಗಣಿಸ್ತಾ ಇಲ್ಲ. ಅವನ್ನು ಫಿಲ್ಟರ್ ಮಾಡಿ ಸರಿಯಾದನ್ನು ಮಾತ್ರ ತಗೊಳ್ತಕ್ಕಂಥದ್ದು ಮಾತ್ರ ಕಲ್ಪಸೂತ್ರದ ಚೌಕಟ್ಟಲ್ಲಿ ಬರುತ್ತೆ. ಇದು ಕಲ್ಪ ಅಂತಕ್ಕಂಥ ವೇದಾಂಗದ ಬಗ್ಗೆ ಒಂದು ಸೂಕ್ಷ್ಮವಾಗಿರ್ತಕ್ಕಂಥ ಮಾಹಿತಿ. ಸ್ವಲ್ಪ ಮಟ್ಟಿಗಿನ ಡೀಟೇಲು ಸಂಸ್ಕಾರಗಳು ಹಿಂದೆ ನೋಡಿದ್ದೀರ. ಕೊನೆಯ ವೇದಾಂಗ ಜ್ಯೋತಿಷ. ಜ್ಯೋತಿಷದ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ ಅಂತ ನಾನು ಹೇಳಿದ್ದೆ. ಬಹುಶಃ ಅನೇಕರು ನೀವು ನಿಮ್ಮ ಜಾತಕ, ಡೇಟ್ ಆಫ್ ಬರ್ತು ಎಲ್ಲ ಸಿದ್ಧ ಮಾಡಿ ಇಟ್ಕೊಂಡಿದ್ದೀರೋ ಏನು ಕಥೆಯೋ ಗೊತ್ತಿಲ್ಲ ನನಗೆ. ಅಥವಾ ಇದೇನಾದ್ರು ಫೋನಿನ ಆಗಿದ್ರಂತೂ ಬಿಡುವೆ ಇಲ್ಲದೇ ಇರೋಷ್ಟು ಫೋನ್ಗಳು ಬರ್ತಾಯಿದ್ವು ಅಂತ ಕಾಣುತ್ತೆ. ಆದರೆ ಇಲ್ಲಿ ಹೇಳ್ತಾ ಇರ್ತಕ್ಕಂಥ ಜ್ಯೋತಿಷ ವೇದಾಂಗ ಜ್ಯೋತಿಷವೇ ಹೊರತು ಇವತ್ತು ರೂಢಿಯಲ್ಲಿ ಯಾವುದನ್ನ ಜ್ಯೋತಿಷ ಅಂತ ಕರೆದಿದೆ ಆ ಜ್ಯೋತಿಷ ಅಲ್ಲ. ಇದಕ್ಕೇನು ಕರಿತೇವೆ ನಾವು? ಫಲಿತ ಜ್ಯೋತಿಷ ಅಂತ ಕರಿತೇವೆ, ಆಸ್ಟ್ರಾಲಜಿ ಅಂತ ಕರಿತೇವೆ. ಆದರೆ ವೇದಾಂಗ ಜ್ಯೋತಿಷ ಇದಕ್ಕಿಂತ ಸಂಪೂರ್ಣ ಭಿನ್ನವಾಗಿರ್ತಕ್ಕಂತಹ, ವೈಜ್ಞಾನಿಕವಾಗಿರ್ತಕ್ಕಂತಹ, ತರ್ಕಬದ್ಧವಾಗಿರ್ತಕ್ಕಂತಹ, ಯಾರೂ ಗಣಿತದ ನಿಯಮಗಳನ್ನು ಹೊಂದಿಸಿ ಪರೀಕ್ಷೆ ಮಾಡೋಕ್ಕೆ ಸಾಧ್ಯವಿರತಕ್ಕಂತಹ ಖಗೋಳ ವಿಜ್ಞಾನ, ಆಸ್ಟ್ರಾನಮಿ, ಅದು ವೇದಾಂಗ ಜ್ಯೋತಿಷ. ವೇದಗಳಲ್ಲಿ ಎಲ್ಲಿಯೂ ಕೂಡ ಆಸ್ಟ್ರಾಲಜಿಯ ಬಗ್ಗೆ ಆಗಲಿ, ಫಲಿತ ಜ್ಯೋತಿಷ ಬಗ್ಗೆ ಆಗಲಿ, ಅಥವಾ ಜಾತಕೋ ಮುಖವೋ ಕೈಗೆರಿಯೋ ನೋಡಿ ಮುಂದೆ ಹೀಗಾಗುತ್ತೆ ಹಾಗಾಗುತ್ತೆ ಅಂತ ಹೇಳ್ತಕ್ಕಂಥ ವಿಚಾರವಾಗಲಿ ಖಂಡಿತವಾಗಿ ಇಲ್ಲ. ಇದು ಭಾಳ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಈ ಜ್ಯೋತಿಷ ಹೆಸರು ಅದನ್ನೇ ತೊಗೊಂಡಿದ್ದರೂ ಕೂಡ ವಿಚಾರ ಅದಿಲ್ಲ. ವೇದಾಂಗ ಜ್ಯೋತಿಷ ಏನಿದೆ, ಆಸ್ಟ್ರಾನಮಿ, ಅದು ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ವಿಜ್ಞಾನ ಆಗಿದೆ. ಆ ಆಸ್ಟ್ರಾನಮಿಯ ಅನೇಕ ವಿಚಾರಗಳನ್ನು ನಾವು ಈ ವೇದಾಂಗ ಜ್ಯೋತಿಷದ ಈ ಒಂದು ಪಕ್ಷಿ ನೋಟದಲ್ಲಿ ತಗೊಳ್ಬಹುದು. ನಾವು ಪ್ರಾರಂಭಕ್ಕೆ ಒಬ್ಬ ವಿದೇಶಿಯ ಪ್ರೊಫೆಸರ್ ಮೋನಿಯರ್ ವಿಲಿಯಮ್ಸ್ ಅಂತಕ್ಕಂಥವನು ತನ್ನ ಪುಸ್ತಕ ಇಂಡಿಯನ್ ವಿಸ್ಡಮ್ ಅನ್ನೋದರಲ್ಲಿ ಈ ರೀತಿ ಹೇಳ್ತಾನೆ: ವಿ ಮೇ ಕ್ಲೋಸ್ ದಿ ಸಬ್ಜೆಕ್ಟ್ ಆಫ್ ಬ್ರಾಹ್ಮಣಾಸ್ by paying a tribute of respect to the
acuteness of the Hindu mind, which seems to have made some shrewd astronomical guesses more than 2000 years before the birth of Copernicus. ಸಾಧಾರಣವಾಗಿ ನಾವು ಈ ಖಗೋಳ ವಿಜ್ಞಾನವನ್ನು ಇತ್ತೀಚಿನ ದಿವಸಗಳಲ್ಲಿ ಕುಪರ್ನಿಕಸ್ಸಿಂದ ಗೆಲಿಲಿಯೋಯಿಂದ ಗುರುತಿಸ್ಕೊಳ್ತಕ್ಕಂಥದ್ದಿದೆ. ಆದರೆ ಭಾರತೀಯ ಖಗೋಳ ವಿಜ್ಞಾನ, ಅದೇ ಈ ವೇದಾಂಗ ಜ್ಯೋತಿಷ ಹೇಳ್ತಾ ಇದ್ದೇನಲ್ಲ, ಇದು ಆ ಕುಪರ್ನಿಕಸ್ಗಿಂತಲೂ ಸಾಧಾರಣ 2000 ವರ್ಷಗಳ ಮುಂಚೆನೇ ಖಗೋಳ ವಿಜ್ಞಾನದಲ್ಲಿ ಅದ್ಭುತವಾದಂಥ ಪ್ರಗತಿ ಸಾಧಿಸಿತ್ತು ಅನ್ನುವಂಥದ್ದನ್ನು ಆತ ಸಂಶೋಧನೆ ಮಾಡಿ ಹೇಳಿರ್ತಕ್ಕಂಥ ವಿಚಾರ ಇದೆ. ಇಂಥ ಅದ್ಭುತವಾಗಿರ್ತಕ್ಕಂಥ ಖಗೋಳ ವಿಜ್ಞಾನದ ಗಣಿ ಈ ವೇದಾಂಗ ಜ್ಯೋತಿಷ. ಈ ವೇದಾಂಗ ಜ್ಯೋತಿಷದಲ್ಲಿ ನಮಗೆ ಲಗದ ಅನ್ನೋನು ಬರೆದಿರ್ತಕ್ಕಂಥ ವೇದಾಂಗ ಜ್ಯೋತಿಷ ಅಂತಕ್ಕಂಥ ಗ್ರಂಥ ಸಿಕ್ಕತ್ತೆ. ಆಮೇಲೆ ಸಿದ್ಧಾಂತ ಶಿರೋಮಣಿ ಅಂತ ಒಂದು ಗ್ರಂಥ ಸಿಕ್ಕತ್ತೆ, ಸೂರ್ಯ ಸಿದ್ಧಾಂತ ಅಂತ ಸಿಗುತ್ತೆ. ಇವೆಲ್ಲವೂ ಕೂಡ ಗಣಿತದ ಹಿನ್ನೆಲೆಯಲ್ಲಾಗಿರೋದರಿಂದ ಯಾರು ಕೂಡ ಇದನ್ನು ಪರೀಕ್ಷೆ ಮಾಡಿ ಸರಿಯಾದ ತಪ್ಪ ವಿಮರ್ಶೆ ಮಾಡಬಹುದು, ದೋಷ ಇದ್ದರೆ ತಿದ್ದಬಹುದು. ಅಷ್ಟರ ಮಟ್ಟಿನ ಒಂದು ಓಪನ್ನೆಸ್ ಅಂತ ಏನು ಹೇಳ್ತೀವಿ ಅದು ಈ ವೇದಾಂಗ ಜ್ಯೋತಿಷದಲ್ಲಿದೆ. ಇದು ಈ ಗ್ರಹಗಳ ಚಲನೆಯ ವಿಚಾರ ಮಾತಾಡುತ್ತೆ, ರಾಶಿಗಳ ವಿಚಾರ ಮಾತಾಡುತ್ತೆ, ನಕ್ಷತ್ರಗಳ ವಿಚಾರ ಮಾತಾಡುತ್ತೆ. ಈ ಚಲನೆಯ ಕಾರಣದಿಂದ ಗ್ರಹಣಗಳು ಯಾವಾಗ ಆಗುತ್ತೆ ಯಾವಾಗಿಲ್ಲ ಅನ್ನೋದರ ವಿಚಾರ ಹೇಳುತ್ತೆ. ಒಟ್ಟಿನಲ್ಲಿ ಕಾಲಮಾನ, ಕಾಲವನ್ನು ಅಳೆಯೋದಕ್ಕೆ ಬೇಕಾದಂತಹ ಯಾವ ಸೂಕ್ಷ್ಮವಾಗಿರ್ತಕ್ಕಂಥ ವಿಚಾರಗಳು ಬೇಕು ಅದೆಲ್ಲದರ ಚರ್ಚೆ ವಿಮರ್ಶೆಯು ಕೂಡ ಈ ವೇದಾಂಗ ಜ್ಯೋತಿಷದಲ್ಲಿ ನಡೆಯುತ್ತೆ. ಆದರೆ ಇಂತಹ ಕಾಲದಲ್ಲಿ ಮಾಡಿದಾಗ ಇಂತಹ ಫಲ ಬರುತ್ತೆ, ಇಂತಹದ್ರಲ್ಲಿ ಮಾಡಿದಾಗ ಈ ರೀತಿ ಆಗುತ್ತೆ ಅನ್ನೋಂಥ ಈ ಫಲಿತ ಭಾಗ ಇದೆಯಲ್ಲ, ಅದು ಮಾತ್ರ ಇದರಲ್ಲಿ ಮೈನಸ್, ಇದರಲ್ಲಿ ಖಂಡಿತವಾಗೂ ಇಲ್ಲ. ಅದು ನಂತರದಲ್ಲಿ ಹುಟ್ಕೊಂಡಿರ್ತಕ್ಕಂಥ ವಿಚಾರ, ಅದು ವೇದಾಂಗ ಜ್ಯೋತಿಷದ ಚೌಕಟ್ಟಿನ ಒಳಗೆ ಖಂಡಿತವಾಗಿ ಬರೋದಿಲ್ಲ. ಮತ್ತು ಈ ವೇದಾಂಗ ಜ್ಯೋತಿಷ ಎಷ್ಟು ವೈಜ್ಞಾನಿಕವಾಗಿದೆ ಅನ್ನೋದಕ್ಕೆ ಇನ್ನೊಂದೆರಡು ಉದಾಹರಣೆಯನ್ನು ನಾವು ನೋಡೋಣ. ಈ ವೇದಾಂಗ ಜ್ಯೋತಿಷದ ಕೆಲವು ಗ್ರಂಥಗಳಲ್ಲಿ ಈ ಭೂಮಿಯ ವ್ಯಾಸ ಏನು ಅನ್ನೋದರ ಬಗ್ಗೆ ಒಂದಷ್ಟು ಲೆಕ್ಕಾಚಾರವನ್ನು ಕೊಟ್ಟಿದ್ದೇನೆ. ಈ ಲೆಕ್ಕಾಚಾರಕ್ಕೆ ಅನುಗುಣವಾಗಿ ಭೂಮಿಯ ವ್ಯಾಸ, ದ ಡಯಾಮೀಟರ್, ದ ರೇಡಿಯಸ್ ಆಫ್ ದಿ ಗ್ಲೋಬ್, ಈ ರೀತಿ ಬರುತ್ತೆ ಅಂತ ಹೇಳಿ ಎಷ್ಟೋ ವರ್ಷಗಳ ಮುಂಚೆನೇ ವಿವರಣೆಯನ್ನು ಕೊಟ್ಟಿದ್ದಾರೆ. ಆಧುನಿಕ ವಿಜ್ಞಾನ ಡೆವಲಪ್ ಆದಮೇಲೆ, ಆಧುನಿಕ ಆಸ್ಟ್ರೋನಾಮಿಕಲ್ ಸೈನ್ಸ್ ಡೆವಲಪ್ ಆದಮೇಲೆ ಅವರೂ ಕೂಡ ವೈಜ್ಞಾನಿಕವಾಗಿ ಭೂಮಿಯ ಒಂದು ವ್ಯಾಸವನ್ನು ಗುರುತಿಸಿದ್ದಾರೆ. ಆಶ್ಚರ್ಯ ಆಗಬಹುದು, ಮೊದಲಿನ ಕ್ಯಾಲ್ಕುಲೇಷನ್ನು ಇವರ ಒಂದು ಕ್ಯಾಲ್ಕುಲೇಷನ್ನಿಂದ ಕನ್ಫರ್ಮ್ ಆಗಿದೆ ಹೊರತು, ಅದು ಸರಿ ಅಂತಾಗಿದೆ ಹೊರತು ಇವ್ರದ್ದೊಂದು ಅವ್ರದ್ದೊಂದು ಆಗಿಲ್ಲ. ಅಂದರೆ ಬಹಳ ಹಿಂದೆನೇ ಈ ರೀತಿ ಆ್ಯಕ್ಯುರೇಟಾಗಿ ಗಣಿತವನ್ನು ಮಾಡ್ತಕ್ಕಂಥ ಒಂದು ಸಾಮರ್ಥ್ಯ ಆ ವೇದಾಂಗ ಜ್ಯೋತಿಷದಲ್ಲಿ ನಮಗೆ ಕಾಣುತ್ತೆ. ನಮಗೆ ಒಂದು. ಎರಡನೇದು, ಬಹಳಷ್ಟು ಕಾಲದವರೆಗೂ ಈ ಭೂಮಿ ಅಂತಕ್ಕಂಥದ್ದು ಈ ಸೌರಮಂಡಲದ ಕೇಂದ್ರ, ಸೂರ್ಯನಿಂದ ಹಿಡಿದು ಎಲ್ಲ ಗ್ರಹಗಳು ಭೂಮಿಯ ಸುತ್ತುತ್ತೆ ಅನ್ನತಕ್ಕಂಥ ಕಲ್ಪನೆ ಒಳಗೆ ಇದ್ದರು. ಅಂದರೆ ಭೂಮಿ ಸ್ಥಿರ, ಮಿಕ್ಕವು ತಿರುಗುತ್ತೆ ಅಂತ. ಇದನ್ನು ಜಿಯೋಸೆಂಟ್ರಿಕ್ ಕಾನ್ಸೆಪ್ಟ್, ಜಿಯೋ ಅಂತಂದರೆ ಭೂಮಿ ಅಂತ ಹೇಳಿ ಅನ್ನುವಂಥ ವಿಚಾರ ಇತ್ತು. ಆದರೆ ಆಸ್ಟ್ರಾನಮಿಯಲ್ಲಿ ಆಳವಾದ ಅಧ್ಯಯನ ಆದಮೇಲೆ ಜಿಯೋಸೆಂಟ್ರಿಕ್ ಸಿದ್ಧಾಂತ ತಪ್ಪು, ಅದು ಹೀಲಿಯೋಸೆಂಟ್ರಿಕ್ ಆಗಬೇಕು ಅನ್ನುವಂಥ ಸಂಶೋಧನೆಯನ್ನು ಇವರು ಮಾಡಿದ್ರು. ಅಂದರೆ ಭೂಮಿ ಸ್ಥಿರವಲ್ಲ, ಭೂಮಿ ಚಲಿಸುತ್ತೆ, ಸೂರ್ಯ ಕೇಂದ್ರ ಬಿಂದು ಅಂತಕ್ಕಂಥ ವಿಚಾರವನ್ನು ಹೇಳ್ಕೊಂಬಂದರು. ಭೂಮಿ ಚಲಿಸುತ್ತೆ ಅನ್ನುವಂಥದ್ದು ಈ ಆಧುನಿಕ ಆಸ್ಟ್ರಾನಮಿಯ ಚರಿತ್ರೆಯ ಪ್ರಕಾರ ಇತ್ತೀಚಿನ ಸಂಶೋಧನೆ ಆದರೂ ಕೂಡ ಇದು ವೇದ ಕಾಲದಷ್ಟು, ವೇದಾಂಗ ಜ್ಯೋತಿಷದಷ್ಟು ಹಳೆಯದು. ಒಂದೇ ಒಂದು ಅದಕ್ಕೆ ಸಾಕ್ಷಿ ಅಂತಂದರೆ ಭೂಮಿಗೆ ಗೌಹು ಅಂತಕ್ಕಂಥ ಒಂದು ಶಬ್ದವನ್ನು ವೇದಗಳಲ್ಲಿ ಪ್ರಯೋಗ ಮಾಡ್ತಾರೆ. ನಿರುಕ್ತ ಅಂತ ನಾನು ಹೇಳಿದೆ, ನಿರುಕ್ತದಲ್ಲೂ ಕೂಡ ಈ ಶಬ್ದವನ್ನು ಸಂಗ್ರಹ ಮಾಡಿದ್ದಾರೆ ಭೂಮಿಯ ಹೆಸರಿನಲ್ಲಿ. ಮತ್ತು ಗೌಹು ಎನ್ನುವುದಕ್ಕೆ ಅರ್ಥ ಏನು ಅನ್ನೋದನ್ನು ಬಿಡಿಸಬೇಕಾದ್ರೆ ಗಚ್ಚತಿ ಇತಿ ಗೌಹು ಅಂತ ಭಾಳ ಸರಳವಾಗಿ ಹೇಳಿಬಿಟ್ರು. ಯಾವುದು ಚಲನೆಯಲ್ಲಿದೆಯೋ ಅದು ಗೌಹು ಅಂತ ಹೇಳಿ. ಅಂದರೆ ಭೂಮಿಯು ಚಲನೆಯಲ್ಲಿದೆಯೇ ಹೊರತು ಅದು ಸ್ಥಿರವಲ್ಲ ಅಂತಕ್ಕಂಥದ್ದು ವೇದಗಳಷ್ಟು ಹಳೆಯದಾಗಿರ್ತಕ್ಕಂಥ ವಿಚಾರ. ಆಧುನಿಕ ಆಸ್ಟ್ರಾನಮಿಗೆ ಇತ್ತೀಚೆಗೆ ಗೊತ್ತಾಯಿತು, ಎರಡೂ ಹೊಂದುತ್ತೆ, ಬಹಳ ಸಂತೋಷ. ಆದರೆ ಆಸ್ಟ್ರಾನಮಿ ಏನಿದೆ, ಖಗೋಳ ವಿಜ್ಞಾನ ಏನಿದೆ, ವೇದಾಂಗ ಜ್ಯೋತಿಷ ಏನಿದೆ, ಇದು ಅತ್ಯಂತ ಪ್ರಾಚೀನವಾಗಿರ್ತಕ್ಕಂತಹದ್ದು, ಆ್ಯಕ್ಯುರೇಟಿಗಿರತಕ್ಕಂತಹದ್ದು. ಕಾಲಾನುಕಾಲಕ್ಕೆ ಅಲ್ಪ ಸ್ವಲ್ಪ ಬದಲಾವಣೆ ಇರುತ್ತೆ, ಕರೆಕ್ಷನ್ ಫ್ಯಾಕ್ಟರ್ಸ್ ಹಾಕ್ಕೊಂಡು ಸರಿ ಮಾಡ್ಕೋಬಹುದು. ಒಟ್ಟಿನಲ್ಲಿ ತರ್ಕಬದ್ಧವಾಗಿರ್ತಕ್ಕಂಥ ಜ್ಞಾನ ವೇದಾಂಗ ಜ್ಯೋತಿಷ. ಇದನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಜ್ಯೋತಿಷ ಅನ್ನೋ ಶಬ್ದ ಕೇಳಿದ ತಕ್ಷಣವೇ ಅದು ವೇದಗಳ ಮೂಲದಿಂದ ಬಂದದ್ದು ಅನ್ನುವಂಥ ಭ್ರಮೆ ಬೇಡ, ವಿಮರ್ಶೆ ಮಾಡಬೇಕು.
ಅದು ವೇದಾಂಗ ಜ್ಯೋತಿಷ ಆಸ್ಟ್ರಾನಮಿಯೋ ಅಥವಾ ವೇದಾಂಗವಲ್ಲದ ಆಸ್ಟ್ರಾಲಜಿಯೋ ಅಂತಕ್ಕಂಥ ವಿಚಾರ ಸ್ಪಷ್ಟ ಇರಬೇಕು. ವೇದಾಂಗ ಜ್ಯೋತಿಷ ನಂಬಿಕೆಗೆ ಅರ್ಹ, ಪರೀಕ್ಷೆಗೆ ಸಿದ್ಧವಾಗಿರ್ತಕ್ಕಂಥದ್ದಿದೆ. ಆದರೆ ಈ ಆಸ್ಟ್ರಾಲಜಿ ಏನಿದೆ ಇವತ್ತು ರೂಢಿಯಲ್ಲಿ ನಾವು ಯಾವುದನ್ನು ಜ್ಯೋತಿಷ ಅಂತ ಕರಿತೀವಿ, ಇದರ ಮೂಲ ವೇದಗಳಲ್ಲಿ ಇಲ್ಲ. ಫಲವನ್ನು ಹೇಳ್ತಕ್ಕಂಥ ವಿಚಾರ ವೇದದಲ್ಲಿ ಇಲ್ಲ. ಯಾಕೆಂತಂದರೆ ಅಲ್ಲಿ ಪುರುಷಾರ್ಥಕ್ಕೆ, ನಾವು ಮಾಡ್ತಕ್ಕಂಥ ಸಾಧನೆಗೆ ಅತ್ಯದ್ಭುತವಾಗಿರ್ತಕ್ಕಂಥ ಸ್ಥಾನವನ್ನು ಕೊಟ್ಟಿದ್ದಾರೆ. ನಾವು ಯೋಗ್ಯವಾಗಿರ್ತಕ್ಕಂಥ ಕೆಲಸವನ್ನು ಮಾಡಿದರೆ ನಮಗೆ ಜಯ ನಿಶ್ಚಿತ ಅಂತಕ್ಕಂಥ ಮಾತುಗಳು ವೇದದಲ್ಲಿ ಬರುತ್ತೆ. ನೋಡಿ, ಒಂದೇ ಒಂದು ವೇದ ಮಂತ್ರ ಉದಾಹರಣೆ ಕೊಡ್ತೇನೆ. ಕೃತಮ್ಮೇ ದಕ್ಷಿಣೇ ಹಸ್ತೆ ಜಯೋಮೇ ಸವ್ಯಾಹಿತ. ಅತ್ಯಂತ ಪ್ರೇರಣಾದಾಯಕವಾಗಿರ್ತಕ್ಕಂಥ ಮಂತ್ರ ಇದು. ಇದು ಹೇಳುತ್ತೆ, ಹೇ ಮಾನವರೇ, ನೀವು ಮಾಡಿರ್ತಕ್ಕಂಥ ಕಾರ್ಯ, ಸರಿಯಾದಂಥ ರೀತಿಯಲ್ಲಿ ಮಾಡಿರ್ತಕ್ಕಂಥ ಕಾರ್ಯ ನಿಮ್ಮ ಬಲಗೈಯಲ್ಲಿದ್ದರೆ ಜಯ ನಿಮ್ಮ ಎಡಗೈಯಲ್ಲಿದೆ. ಎಷ್ಟು ಸ್ಪಷ್ಟವಾಗಿದೆ. ಅಂದರೆ ನಮ್ಮ ಭವಿಷ್ಯವನ್ನು ನಾವೇ ರೂಪಿಸ್ಕೊಳ್ಬಹುದು. ಇನ್ನೊಂದು ರೀತಿ ನೋಡೋದಾದರೆ, ಈ ದಕ್ಷಿಣ ಅನ್ನುವಾಗ ಸಾಮರ್ಥ್ಯ ಅಂತ ಇನ್ನೊಂದು ಅರ್ಥ ಇದೆ. ಅಂದರೆ ಸಾಮರ್ಥ್ಯದಿಂದ ಕೂಡಿ ನಾವು ಒಂದು ಕೆಲಸವನ್ನು ಮಾಡಿದ್ದಾದರೆ ಯಾವ ರೀತಿಯಲ್ಲಿ ಮಾಡಬೇಕು, ಹೇಗೆ ಮಾಡಬೇಕು, ಎಷ್ಟು ಮಾಡಬೇಕು ತಿಳಿದು ನಾವು ಒಂದು ಕೆಲಸವನ್ನು ಮಾಡಿದ್ದಾದರೆ ಅದರ ಫಲ ಏನಿದೆ, ಜಯ, ಸಕ್ಸಸ್ ಅಂತಕ್ಕಂಥದ್ದು ಹಿಂಡಿಕೊಳ್ಳೋದಕ್ಕೆ ನಮ್ಮ ಕೈ ಹತ್ತಿರನೇ ಇರುತ್ತೆ. ಎಷ್ಟು ಅದ್ಭುತವಾಗಿರ್ತಕ್ಕಂಥ ವಿಚಾರ. ನಮ್ಮ ಭವಿಷ್ಯವನ್ನು ನಾವು ವರ್ತಮಾನದಲ್ಲಿ ಮಾಡುವ ಕೆಲಸದಿಂದ ರೂಪಿಸಲು ಸಾಧ್ಯ ಇರುವಾಗ ಭವಿಷ್ಯ ಪೂರ್ವ ನಿಶ್ಚಿತ ಅಂತ ಹೇಳಿ ಭವಿಷ್ಯದ ಬಗ್ಗೆ ಮಾತಾಡ್ತಕ್ಕಂಥದ್ದಿದೆಯಲ್ಲ, ಅದು ಅವೈಜ್ಞಾನಿಕ ಅಂತ ಅನ್ನಿಸ್ಕೊಳ್ಳುತ್ತೆ. ವರ್ತಮಾನದಲ್ಲಿ ಆಲೋಚನೆಯಿಂದ, ದಕ್ಷತೆಯಿಂದ ಕೆಲಸ ಮಾಡಬೇಕು. ಅದಕ್ಕೆ ತಕ್ಕಂಥ ಫಲ ನಿಶ್ಚಯವಾಗಿ ಭವಿಷ್ಯದಲ್ಲಿ ನಮಗೆ ಸಿಕ್ಕುತ್ತೆ. ಭವಿಷ್ಯ ಪೂರ್ವ ನಿಶ್ಚಿತವಲ್ಲ. ನಮ್ಮ ಭವಿಷ್ಯದ ರೂವಾರಿಗಳು ನಾವೇ ಹೊರತು ಪೂರ್ವ ನಿಶ್ಚಿತವಲ್ಲ ಅಂತಕ್ಕಂಥ ವೇದಗಳ ಅಭಿಪ್ರಾಯ ಈ ಮಂತ್ರದಲ್ಲಿ ಬಹಳ ಸ್ಪಷ್ಟವಾಗಿದೆ. ಈ ವೇದಗಳ ಅಭಿಪ್ರಾಯಕ್ಕೂ ಫಲಿತ ಜ್ಯೋತಿಷಕ್ಕೂ ಕೂಡ ವಿರೋಧ ಬರೋದರಿಂದ ನಾವು ವೇದಗಳ ವಿಚಾರವನ್ನು ಸ್ವೀಕಾರ ಮಾಡಿ ಅದಕ್ಕೆ ವಿರುದ್ಧವಾಗಿರ್ತಕ್ಕಂಥ ಫಲಿತ ಜ್ಯೋತಿಷದ ವಿಚಾರದ ಬಗ್ಗೆ ಎಚ್ಚರಿಕೆಯಿಂದ ವ್ಯವಹಾರ ಮಾಡಬೇಕಾದ ಮಾತ್ರ ನಾವೆಲ್ಲ ಗಮನಿಸಬೇಕು. ಇಲ್ಲಿಗೆ ವೇದಾಂಗಗಳ ವಿಚಾರ ಮುಗೀತು. ಮುಂದೆ ಉಪಾಂಗಗಳು ಅಂತ. ಆ ಉಪಾಂಗಗಳಲ್ಲಿ ನಮಗೆ ಅದನ್ನು ದರ್ಶನಗಳು ಅಂತ ಕೂಡ ಕರಿತೇವೆ ನಾವು. ಅದು ಒಂದು 6 ಇದೆ. ನ್ಯಾಯ, ವೈಶೇಷಿಕ, ಯೋಗ, ಸಾಂಖ್ಯ, ಪೂರ್ವಮೀಮಾಂಸ, ಉತ್ತರ ಮೀಮಾಂಸ ಅಂತ. ಆ ಉತ್ತರ ಮೀಮಾಂಸ ಅನ್ನೋದನ್ನು ವೇದಾಂತ ಅಂತ ಕೂಡ ಕರೀತಕ್ಕಂಥದ್ದು ರೂಢಿಯಲ್ಲಿದೆ. ಈ ಎಲ್ಲವನ್ನು ಉಪಾಂಗ ಅಂತಲೂ ಕರೀತಾರೆ, ಮತ್ತು ದರ್ಶನಶಾಸ್ತ್ರಗಳು ಅಂತ ಕೂಡ ಕರೀತಕ್ಕಂಥದ್ದಿದೆ. ಈ ದರ್ಶನಶಾಸ್ತ್ರ ಅಂದಾಗ ಒಂದು ವಿಚಾರ ನಾವು ತಗೊಳ್ಬೇಕು. ಅನೇಕ ದರ್ಶನಗಳಿವೆ. ಇದೇನು ಯಾರನ್ನೇ ಮಾತ್ರ ಹೇಳ್ತೀರಾ ಅಂತ ಒಂದು ಪ್ರಶ್ನೆ ಬರಬಹುದು. ಈ ದರ್ಶನಗಳನ್ನು ಏನು ಮಾಡಿದ್ದಾರೆ, 2 ವಿಭಾಗ ಮಾಡಿದ್ದಾರೆ. ಒಂದನ್ನು ಆಸ್ತಿಕ ದರ್ಶನ ಅಂತ ಕರೆದ್ರು, ಇನ್ನೊಂದನ್ನು ನಾಸ್ತಿಕ ದರ್ಶನ ಅಂತ ಕರೆದ್ರು. ಅದಕ್ಕೆ ಅವರಿಗೆ ಅಳತೆಗೋಲು ಏನಪ್ಪ ಅಂತಂದರೆ, ವೇದಗಳಿಗೆ ಅನುಕೂಲವಾಗಿರ್ತಕ್ಕಂಥ ಯಾವ್ಯಾವ ದರ್ಶನಗಳಿವೆಯೋ ಅವನ್ನೆಲ್ಲ ಕೂಡ ಆಸ್ತಿಕ ದರ್ಶನ ಅಂತ ಕರೆದರು. ವೇದಗಳಿಗೆ ಯಾವುದು ವಿರುದ್ಧವಾಗಿದೆಯೋ, ವೈದಿಕ ಚಿಂತನೆಗೆ ವಿರುದ್ಧವಾಗಿದೆಯೋ ಅದನ್ನೆಲ್ಲ ನಾಸ್ತಿಕ ದರ್ಶನ ಅಂತೇಳಿ ಒಂದು ಗೆರೆ ಹೇಳ್ಕೊಂಡಿದ್ದಾರೆ. ಇಲ್ಲಿ ಹೇಳಿರ್ತಕ್ಕಂಥ ಈ ದರ್ಶನಗಳಿಂದ, ಉಪಾಂಗಗಳಿಂದ ಈ 6 ಕೂಡ ಆಸ್ತಿಕ ದರ್ಶನ ಅಂತ ಹೇಳಿ ಗುರುತಿಸ್ಕೊಂಡಿದ್ದಾರೆ. ಯಾಕೆಂದರೆ ಇದರಲ್ಲಿ ಬರ್ತಕ್ಕಂಥ ವಿಚಾರಗಳು, ಚಿಂತನೆಗಳು ವೇದ ಮೂಲವಾಗಿದೆ ಮತ್ತು ವೇದದಲ್ಲಿರ್ತಕ್ಕಂಥ ಚಿಂತನೆಗೆ ಅನುಗುಣವಾಗಿದೆ. ಅದರಲ್ಲಿ ಮೊದಲನೇದು ನ್ಯಾಯ ದರ್ಶನ ಅಥವಾ ನ್ಯಾಯ ಉಪಾಂಗ ಅಂತ ಹೇಳಿ. ಈ ನ್ಯಾಯ ದರ್ಶನದ ಬಗ್ಗೆ ಕೆಲಸ ಮಾಡಿರ್ತಕ್ಕಂಥವರು ಗೌತಮ ಋಷಿಗಳು ಅಂತ ಹೇಳಿ. ಆ ಗೌತಮ ಋಷಿಗಳಿಗೆ ಅಕ್ಷಪಾದ ಅಂತ ಕೂಡ ಇನ್ನೊಂದು ಹೆಸರಿದೆ. ಅಕ್ಷಪಾದ ಅಂತಂದರೆ ಕಾಲಲ್ಲಿ ಕಂಡಿರೋವನು ಅಂತ. ಅಂದರೆ ಕಾಲಲ್ಲಿ ಕಂಡಿರೋವನು ಎಷ್ಟು ಎಚ್ಚರಿಕೆಯಿಂದ ನಡೀತಾನೋ ಹಾಗೆ ಗೌತಮರು ತಮ್ಮ ಒಂದೊಂದು ವಿಚಾರವನ್ನು ಅಷ್ಟೇ ಎಚ್ಚರಿಕೆಯಿಂದ ಹೇಳಿರ್ತಕ್ಕಂಥದ್ದು ನಮಗೆ ಕಂಡುಬರುತ್ತೆ. ಈ ನ್ಯಾಯ ದರ್ಶನದಲ್ಲಿ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾದ್ದು, ಕಲಿಬೇಕಾದ್ದು ಏನು ಅಂತಂದರೆ, ಸತ್ಯ ಮತ್ತು ಅಸತ್ಯ ಇದನ್ನು ಗುರುತಿಸ್ಕೊಳ್ತಕ್ಕಂಥ ವಿಧಾನ ಏನು ಅನ್ನೋದನ್ನು ಬಹಳ ವೈಜ್ಞಾನಿಕವಾಗಿ ತಿಳಿಸ್ಕೊಡ್ತಾರೆ ನಮಗೆ ನ್ಯಾಯ ದರ್ಶನದಲ್ಲಿ ಗೌತಮರು. ಪ್ರಮಾಣ ಅಂತ ಕರಿತೇವೆ, ಅಂದರೆ ಪ್ರೂಫ್. ಯಾವುದನ್ನು ನಾವು ಪ್ರೂಫ್ ಅಂತ ಗಮನಿಸಬಹುದು ಅನ್ನುವಾಗ ಮುಖ್ಯವಾಗಿ 3 ಹೇಳ್ತಾರೆ ಅವರು. ಒಂದು ಪ್ರತ್ಯಕ್ಷ ಪ್ರಮಾಣ ಅಂತ ಹೇಳಿ, ಇಂಗ್ಲೀಷ್ನಲ್ಲಿ ಹೇಳೋದಾದರೆ ಡೈರೆಕ್ಟ್ ಕಾಗ್ನಿಷನ್ ಅಂತ ಹೇಳಿ. ಎರಡನೇದು ಅನುಮಾನ ಪ್ರಮಾಣ ಅಂತ ಹೇಳಿ, ಇನ್ಫರೆನ್ಸ್ ಅಂತ ಕರಿತೇವೆ. ಮೂರನೇದು ಶಬ್ದ ಪ್ರಮಾಣ ಅಥವಾ
ಆಪ್ತವಾಕ್ಯ ಅಂತ ಕರೀತಕ್ಕಂಥದ್ದಿದೆ. ಈ ಒಂದೊಂದನ್ನು ಒಂದು ಸ್ವಲ್ಪ ನಾವು ಬಿಡಿಸ್ಕೊಂಡ್ರೆ ನಮ್ಮ ಜೀವನದಲ್ಲಿ ಎದುರಾಗ್ತಕ್ಕಂತಹ ಅನೇಕ ವಿಚಾರಗಳೇನಿದೆ, ನಮ್ಮ ಜೀವನದಲ್ಲಿ ಸಿಗ್ತಕ್ಕಂಥ ಅನೇಕ ವಿಷಯಗಳಿದೆ, ಅವುಗಳ ಸತ್ಯತೆಯನ್ನು ನಿರ್ಣಯ ಮಾಡ್ತಕ್ಕಂಥ ಒಂದು ಸಾಮರ್ಥ್ಯ ನಮಗೆ ಸ್ವಲ್ಪಕ್ಕೆ ಸ್ವಲ್ಪ ಆದರೂ ಬರುತ್ತೆ. ಸ್ವಲ್ಪ ವಿವರಣೆ ತಗೋಬೇಕು. ಪ್ರತ್ಯಕ್ಷ ಪ್ರಮಾಣ ಅಥವಾ ಡೈರೆಕ್ಟ್ ಕಾಗ್ನಿಷನ್, ಇದರ್ಥ ಏನು ಅಂತಂದರೆ, ನಮ್ಮ ಇಂದ್ರಿಯಗಳಿಗೆ ಸ್ವತಃ ಅನುಭವಕ್ಕೆ ಯಾವುದು ಬರುತ್ತೋ ಅದನ್ನು ನಾವು ಸತ್ಯ ಅಂತ ಗ್ರಹಿಸಬಹುದು ಅಂತ ಹೇಳಿ. ಅದು ಇದೆಯೋ ನಾವು ಕಣ್ಣಾರ ಕಾಣಬೇಕಪ್ಪ, ಕಣ್ಣಲ್ಲಿ ನೋಡಿದ್ರೆ ಒಪ್ಕೋತೀವಿ, ಇಲ್ಲಿದ್ರೆ ಒಪ್ಪಲ್ಲ. ಕಿವಿಯಿಂದ ಕೇಳಿದ್ರೆ ಒಪ್ಕೋತೀವಿ, ಇಲ್ಲೆಲ್ಲ ಮುಟ್ಟು ನೋಡಬೇಕು ಒಪ್ಕೋತೀವಿ, ಇಲ್ಲದಿದ್ದರೆ ಇಲ್ಲ. ರುಚಿ ನೋಡಿ ಹೇಳಬೇಕು ಒಪ್ಕೋತೀವಿ, ವಾಸನೆ ನೋಡಿ ಹೇಳಬೇಕು ಒಪ್ಕೋತೀವಿ, ಇಲ್ಲದಿದ್ದರೆ ಇಲ್ಲ. ಅಂದರೆ ನಮ್ಮ ಇಂದ್ರಿಯಗಳ ಅನುಭವಕ್ಕೆ ನೇರವಾಗಿ ಬಂದ ಹೊರತು ನಾವು ಅದನ್ನು ಸ್ವೀಕಾರ ಮಾಡೋದಿಲ್ಲ. ಇದು ಒಂದು ರೀತಿಯ ಪ್ರಮಾಣ. ಇದು ಈ ಪ್ರಮಾಣಕ್ಕೆ ಒಂದು ಬಹಳ ಮುಖ್ಯವಾಗಿರ್ತಕ್ಕಂತಹ ಪ್ರಿರಿಕ್ವಿಸಿಟ್ ಅಂದರೆ ಒಂದು ಯೋಗ್ಯತೆ ಇರಬೇಕು. ಏನು ಅಂತಂದರೆ, ನಮ್ಮ ಇಂದ್ರಿಯಗಳು ಸುಸ್ಥಿತಿಯಲ್ಲಿರಬೇಕು. ಕಣ್ಣಲ್ಲೇ ನೋಡಿರ್ತೀನಿ ಇಲ್ಲ ಅಂತಲ್ಲ, ನನ್ನ ಕಣ್ಣೇ ಸರಿ ಇಲ್ಲದಿದ್ದರೆ ನೋಡಿದ ವ್ಯತ್ಯಾಸ ಆಗೇ ಆಗುತ್ತೆ, ಇದ್ದಿದ್ದು ಹಾಗೆ ಕಾಣೋದಿಲ್ಲ. ಕೇಳಿದ್ದೇನೆ ಆದ್ದರಿಂದ ಸತ್ಯ ಅಂತ ಹೇಳಬೇಕಾದ್ರೆ ಕೇಳುವ ಕಿವಿ ಇದೆಯಲ್ಲ ಅದು ಸರಿಯಾಗಿ ಕೆಲಸ ಮಾಡ್ತಾ ಇರಬೇಕು. ಅರ್ಧಂಬರ್ಧ ಕೇಳಿಸೋ ಕಿವಿ ಆದರೆ ಕೇಳಿದ್ದು ಸತ್ಯ ಅಂತ ಹೇಳಿ ನಾವು ತೀರ್ಮಾನ ಮಾಡೋದಕ್ಕಾಗೋದಿಲ್ಲ. ಅಂದರೆ ಇಂದ್ರಿಯಗಳು ಸುಸ್ಥಿತಿಯಲ್ಲಿರುವಾಗ, ಆರೋಗ್ಯದ ಸ್ಥಿತಿಯಲ್ಲಿರುವಾಗ, ಅವುಗಳ ಕೆಲಸವನ್ನು ಅವು ಸರಿಯಾಗಿ ಮಾಡ್ತಾ ಇದೆ ಎನ್ನುವಾಗ ಈ ಇಂದ್ರಿಯಗಳ ಅನುಭವಕ್ಕೆ ಯಾವುದು ಬರುತ್ತೆ ಅದೆಲ್ಲವೂ ಕೂಡ ಈ ಪ್ರತ್ಯಕ್ಷ ಪ್ರಮಾಣ ಅಥವಾ ಡೈರೆಕ್ಟ್ ಕಾಗ್ನಿಷನ್ ಅನ್ನುವಂಥ ಚೌಕಟ್ಟಿನೊಳಗೆ ಬರುತ್ತೆ. ಮತ್ತು ಎಲ್ಲೆಲ್ಲಿ ಪ್ರತ್ಯಕ್ಷ ಪ್ರಮಾಣ ಮಾಡಿಕೊಳ್ಳೋದಕ್ಕೆ ಅವಕಾಶ ಇದೆಯೋ ಅಲ್ಲಿ ಎಲ್ಲ ಕೂಡ ಪ್ರತ್ಯಕ್ಷ ಪ್ರಮಾಣವನ್ನೇ ಆಧರಿಸಬೇಕೇ ಹೊರತು ಅಂತೆ ಕಂತೆ ಮೇಲೆ ಡಿಪೆಂಡ್ ಆಗ್ತಕ್ಕಂಥದ್ದು ಸರಿಯಲ್ಲ. ನೋಡಿ ತೀರ್ಮಾನ ಮಾಡೋಕ್ಕೆ ಅವಕಾಶ ಇದೆಯೋ ನೋಡಿ ತೀರ್ಮಾನ ಮಾಡು, ಅಷ್ಟೇನೆ. ನೋಡೋದಕ್ಕೆ ಅವಕಾಶ ಇದ್ದಾಗಲೂ, ಪ್ರತ್ಯಕ್ಷ ಅನುಭವಕ್ಕೆ ತಂದುಕೊಳ್ಳೋದಕ್ಕೆ ಅವಕಾಶ ಇದ್ದಾಗಲೂ ಕೂಡ ಹಾಗೆ ಮಾಡಿಕೊಳ್ಳದೆ ಇರತಕ್ಕಂಥದ್ದು ನಾವು ದಾರಿ ತಪ್ಪೋದಕ್ಕೆ ಅಥವಾ ತಪ್ಪು ಗ್ರಹಿಕೆಗೆ ಸಿಗಾಕೊಳ್ಳೋದಕ್ಕೆ ಕಾರಣ ಆಗುತ್ತೆ. ಭಾಳ ಹುಷಾರಾಗಿರಬೇಕು. ಇದು ಪ್ರತ್ಯಕ್ಷ ಪ್ರಮಾಣ ಅಂತ ಹೇಳಿ. ಇನ್ನು ಎರಡನೇದು ಅನುಮಾನ ಪ್ರಮಾಣ ಅಂತ. ಅನುಮಾನ ಅಂದ ತಕ್ಷಣ ಇವತ್ತಿನ ರೂಢಿ ಅರ್ಥ ತಗೋಬೇಡಿ. ಅನುಮಾನ ಅಂದರೆ ನಂಗೆ ಯಾಕೋ ಅವ್ರ ಬಗ್ಗೆ ಅನುಮಾನ ಅಂದರೆ ಒಂದು ಡೌಟು, ಒಂದು ಸಂಶಯ, ಈ ರೀತಿಯ ಅರ್ಥದಲ್ಲಿ ಅನುಮಾನ ಅಂತ ಬಳಸ್ತೀವಿ. ಆದರೆ ಇಲ್ಲಿ ಅನುಮಾನ ಅನ್ನೋದನ್ನು ಅನುಸರಿಸಿ ಮಾಡುವ ಮಾನ ಅಳತೆ. ಯಾವುದನ್ನು ಅನುಸರಿಸಿ? ಅದೇ ಇದಕ್ಕೆ ಮುಂಚೆ ಹೇಳಿದಂಥ ಪ್ರತ್ಯಕ್ಷ ಅನುಭವ ಏನಿದೆ ಅದನ್ನು ಅನುಸರಿಸಿ ಮಾಡತಕ್ಕಂತಹ ಒಂದು ಅಳತೆಗೆ ಅನುಮಾನ ಅಂತ ನಾವು ಹೇಳ್ತೇವೆ. ನಾವು ಅಂದರೆ ಪ್ರತ್ಯಕ್ಷದಲ್ಲಿ ಒಂದು ಅನುಭವ ನಮಗಾಗಿದೆ, ಅದನ್ನು ಆಧಾರವಾಗಿ ಇಟ್ಕೊಂಡು ಇನ್ಫರೆನ್ಸ್ ಅಂತ ಕರೀತೇವೆ. ಮುಂದಿನದನ್ನು ನಾವು ತರ್ಕಬದ್ಧವಾಗಿ ಊಹೆ ಮಾಡ್ತೇವೆ. ಆ ರೀತಿ ತರ್ಕಬದ್ಧವಾಗಿ ಊಹೆ ಮಾಡಿ ಒಂದು ನಿರ್ಣಯಕ್ಕೆ, ಒಂದು ನಿಶ್ಚಯಕ್ಕೆ ನಾವು ಬಂದಾಗ ಅದು ಪ್ರಮಾಣ ಅಂತ ಅನ್ನಿಸ್ಕೊಳ್ಳುತ್ತೆ. ಅನುಮಾನ ಪ್ರಮಾಣ, ಇನ್ಫರೆನ್ಸ್ ಅಂತ ಅನ್ನಿಸ್ಕೊಳ್ಳುತ್ತೆ. ಇದಕ್ಕೆ ಸಾಧಾರಣವಾಗಿ ಕೊಡ್ತಕ್ಕಂಥ ಒಂದು ಕ್ಲಾಸಿಕ್ ಉದಾಹರಣೆ ಅಂತಂದರೆ, ಎಲ್ಲೆಲ್ಲಿ ಹೊಗೆ ಇದೆಯೋ ಅಲ್ಲೆಲ್ಲ ಬೆಂಕಿ ಇದೆ ಅಂತ. ನಾವು ನಮ್ಮ ಅಡುಗೆ ಮನೆ ಒಳಗೋ, ಅಂದರೆ ಈಗಿನ ಅಡುಗೆ ಮನೆಯಲ್ಲ ಅಂತ ಇಟ್ಕೊಳ್ಳಿ, ಮೊದಲಿನ ಸೌದೆ ಇತ್ಯಾದಿ ಉಪಯೋಗಿಸ್ತಾ ಇದ್ದಂಥ, ಈಜಿಲು ಉಪಯೋಗಿಸ್ತಂತಹ ಅಡುಗೆ ಮನೆ, ಅಲ್ಲಿ ಎಲ್ಲೆಲ್ಲಿ ಹೊಗೆ ಇದೆಯೋ ಅಲ್ಲಿ ಬೆಂಕಿ ಇರೋದನ್ನು ನಾವು ನೋಡಿದ್ದೇವೆ. ಅಂದರೆ ಹೊಗೆ ಮತ್ತು ಬೆಂಕಿಯ ನಡುವೆ ಒಂದು ಅವಿನಾಭಾವ ಸಂಬಂಧ, ಅಂದರೆ ಹೊಗೆ ಇರೋ ಕಡೆ ಬೆಂಕಿ ಇದ್ದೇ ಇರುತ್ತೆ ಅಂತಕ್ಕಂಥ ಒಂದು ಸಂಬಂಧ ಇದೆಯಲ್ಲ, ಬೆಂಕಿಯನ್ನು ಬಿಟ್ಟು ಹೊಗೆ ಇರಲ್ಲ ಅಂತಕ್ಕಂಥ ಸಂಬಂಧ ಇದೆಯಲ್ಲ, ಇದನ್ನು ನಾವು ಅನೇಕ ಕಡೆ ನೋಡಿದ್ದೇವೆ, ಈ ನಿಯಮವನ್ನು ಗುರುತಿಸ್ಕೊಂಡಿದ್ದೇವೆ. ಈಗ ನಮಗೆ ಅಲ್ಲಿ ದೂರದಲ್ಲಿ ಬೆಟ್ಟದಲ್ಲಿ ಹೊಗೆ ಮಾತ್ರ ಕಾಣಿಸ್ತಾ ಇದೆ. ಈಗ ನಾವು ಖಚಿತವಾಗಿ ತೀರ್ಮಾನ ಹೇಳಬಹುದು, ಅಲ್ಲಿ ಹೊಗೆ ಕಾಣಿಸ್ತಾ ಇರೋದರಿಂದ ಆ ಬೆಟ್ಟದಲ್ಲಿ ಬೆಂಕಿ ಇದೆ. ಅಲ್ರಿ, ಬೆಂಕಿ ನಮಗೆ ಕಾಣಿಸ್ತಾ ಇಲ್ಲ, ಕಾಣಿಸ್ಬೇಕಾದ ಅವಶ್ಯಕತೆ ಇಲ್ಲ. ಹೊಗೆಗೂ ಬೆಂಕಿಗೂ ಇರೋ ಸಂಬಂಧದ ಆಧಾರದ ಮೇಲೆ, ಅದು ನಮಗೆ ಈಗಾಗಲೇ ಪ್ರತ್ಯಕ್ಷವಾಗಿರೋದ್ರ ಆಧಾರದ ಮೇಲೆ ಅಲ್ಲಿ ಬೆಂಕಿ ಇದೆ ಅಂತ ನಿಶ್ಚಯವಾಗಿ ಹೇಳ್ಬೋದು, ಬೆಂಕಿ ಇಂದ್ರಿಯ ಗೋಚರವಾಗದೇ ಇದ್ದರೂ ಕೂಡ. ಈ ಒಂದು ಊಹೆ ಏನಿದೆ, ಈ ಒಂದು ತರ್ಕಬದ್ಧವಾಗಿ ನಿರ್ಣಯಕ್ಕೆ ಬರ್ತಕ್ಕಂಥದ್ದೇನಿದೆ, ಇದಕ್ಕೆ ಅನುಮಾನ ಪ್ರಮಾಣ ಅಥವಾ ಇನ್ಫರೆನ್ಸ್ ಅಂತ ಹೇಳಿ ಕರೀತಕ್ಕಂಥದ್ದಿದೆ. ಜೀವನದಲ್ಲಿ ಕೆಲವನ್ನು ನಾವು ಪ್ರತ್ಯಕ್ಷ ಅನುಭವಕ್ಕೆ ತಂದುಕೊಳ್ಬಹುದು, ಕೆಲವನ್ನ ಪ್ರತ್ಯಕ್ಷ ಅನುಭವಕ್ಕೆ ತಂದುಕೊಳ್ಳೋದಕ್ಕೆ ಇತಿಮಿತಿಗಳಿರುತ್ತೆ ಅಥವಾ ಅಪಾಯ ಇರುತ್ತೆ. ಅಂತಹ ಸಂದರ್ಭದಲ್ಲಿ ಈ ಇನ್ಫರೆನ್ಸ್ ಅಥವಾ ಅನುಮಾನ ಪ್ರಮಾಣದಿಂದಲೂ ಕೂಡ ನಾವು ತಿಳ್ಕೊಳ್ಬಹುದು. ಆದರೆ ಇನ್ನು ಕೆಲವಾರು ವಿಚಾರಗಳಿವೆ, ಅವು ಅನುಮಾನ ಪ್ರಮಾಣದ ಚೌಕಟ್ಟಿಗೂ ಕೂಡ ಆಚೆ ಹೋಗ್ಬಿಡುತ್ತೆ.
ಅಲ್ಲಿ ಸತ್ಯಾಸತ್ಯ ನಿರ್ಣಯ ಹೇಗೆ ಎನ್ನುವಾಗ ಮೂರನೇ ಮಾತು ಹೇಳ್ತಾರೆ, ಅಲ್ಲಿ ಶಬ್ದ ಪ್ರಮಾಣ ಅಥವಾ ಆಪ್ತವಾಕ್ಯವನ್ನು ಪ್ರಮಾಣವಾಗಿ ಸ್ವೀಕಾರ ಮಾಡಬಹುದು ಅಂತ ಹೇಳಿ. ಆಪ್ತರು ಹೇಳ್ತಕ್ಕಂಥ ಮಾತುಗಳನ್ನು ಸ್ವೀಕಾರ ಮಾಡಬಹುದು ಅಂತ. ಆಪ್ತರು ಅಂದರೆ ಯಾರು ಮತ್ತೆ ಕ್ಲಾರಿಫೈ ಮಾಡ್ತಾರೆ, ಯಥಾರ್ಥ ವಕ್ತರು ಆಪ್ತಃ, ಇದ್ದದ್ದನ್ನು ಇದ್ದ ಹಾಗೆ ಆಡುವ ಸಾಮರ್ಥ್ಯ ಯೋಗ್ಯತೆ ಗುಣ ಯಾರಲ್ಲಿದೆ ಅವರನ್ನು ಆಪ್ತರು ಅಂತ ಕರೀರಿ. ಆ್ಯಸ್ ಇಟ್ ಈಸ್ ಮಾತಾಡ್ತಕ್ಕಂಥವ್ರು, ಸತ್ಯವನ್ನು ಮಾತಾಡ್ತಕ್ಕಂಥವ್ರು ಅವರು ಆಪ್ತರು. ಅವರ ಮಾತನ್ನು ಕೂಡ ಆಧಾರವಾಗಿ ನಾವು ಸ್ವೀಕರಿಸಬಹುದು ಅಂತ ಹೇಳಿ. ಆದರೆ ಒಂದು ಎಚ್ಚರಿಕೆ ಇರಬೇಕು, ಆಪ್ತರ ಮಾತನ್ನು ನಾವು ಸ್ವೀಕಾರ ಮಾಡ್ತೇವೆ ಸರಿ, ಆ ಮಾತು ಆಪ್ತರಿಗೆ ಏನಾಗಿರಬೇಕು ಅಂದರೆ ಆಪ್ತರಿಗೆ ಅದು ಇಲ್ಲ ಪ್ರತ್ಯಕ್ಷ ಅಥವಾ ಅನುಮಾನವಾಗಿರಬೇಕು ಹೊರತು ಆಪ್ತರಿಗೆ ಆಪ್ತವಾಕ್ಯ ಆಗಿರಬಾರ್ದು ಅಂತ ಹೇಳ್ತಾರೆ. ಇದು ಬಹಳ ಸೂಕ್ಷ್ಮವಾದ ವಿಚಾರ. ಅವರ ಮಾತನ್ನು ನಾವು ಸ್ವೀಕಾರ ಮಾಡ್ತೀವಿ, ಅವರು ಹಾಗೆ ಇನ್ಯಾರದೋ ಮಾತನ್ನು ಸ್ವೀಕಾರ ಮಾಡಿದ್ದರೆ ಅದು ನಮಗೆ ಆಪ್ತವಾಕ್ಯ ಆಗೋದಿಲ್ಲ. ಇದು ಬಹಳ ಸೂಕ್ಷ್ಮವಾಗಿರ್ತಕ್ಕಂಥ ವಿಚಾರ. ಇದರಲ್ಲಿ ನಾವು ಸ್ವಲ್ಪ ಎಡವುದಿ ಅಂತಂದರೆ ಅಂತೆ ಕಂತೆಗಳು ಬೆಳ್ಕೊಂಡು ಹೋಗುತ್ತೆ, ಗಾಸಿಪ್ ಅನ್ನೋದು ಬೆಳ್ಕೊಂಡು ಹೋಗುತ್ತೆ. ಇವ್ರು ಹೇಳಿದ್ರಂತೆ, ಅವ್ರು ಯಾಕೆ ಹೇಳಿದ್ರೆ ಅವ್ರಿಗೆ ಇನ್ಯಾರೋ ಹೀಗಂದ್ರಂತೆ, ಅವ್ರಿಗೆ ಇನ್ನೊಬ್ಬರು ಹೀಗಂದ್ರಂತೆ, ಅಂತೆ ಕಂತೆ, ಈ ಕತೆಗೆ ಹೋಗ್ಬಿಡುತ್ತೆ. ಇವತ್ತು ಬಹಳಷ್ಟು ಸಲ ಇಂತಹ ಅಂತೆ ಕಂತೆಗಳಿಂದಲೇ ನೀವು ದಾರಿ ತಪ್ಪಿರೋದು, ವಿಚಾರಗಳನ್ನು ಗೊಂದಲಕ್ಕೆ ಸಿಕ್ಕಾಕಿಸ್ಕೊಂಡಿರೋದು. ಇಲ್ಲಿ ನಾವು ಎಚ್ಚರಿಕೆಯಿಂದ ಇತ್ತು ಅಂತಾದರೆ ನಮಗೆ ಯಾವುದೇ ಸಮಸ್ಯೆ ಇಲ್ಲ. ಇಂತಹ ಆಪ್ತವಾಕ್ಯ ಇದೆಯಲ್ಲ, ಈ ಆಪ್ತವಾಕ್ಯದಲ್ಲಿ ಮೊದಲನೇ ಸ್ಥಾನ ಪಡೀತಕ್ಕಂಥದ್ದು ಯಾವುದು ಅಂತಂದರೆ ಋಷಿ ಮುನಿಗಳ ವಾಕ್ಯಗಳು, ಅದೇ ವೇದಗಳು. ವೇದದ ಮಾತುಗಳೇನಿದೆ ಅವೆಲ್ಲವೂ ಕೂಡ ಈ ಆಪ್ತವಾಕ್ಯ ಅಂತಕ್ಕಂಥ ಚೌಕಟ್ಟಿಗೆ ಬರುತ್ತೆ. ಅವುಗಳಲ್ಲಿರ್ತಕ್ಕಂಥ ವಿಚಾರವನ್ನು ಪರೀಕ್ಷೆ ಮಾಡಿ ಪರಿಶೀಲನೆ ಮಾಡಿ ನಮ್ಮ ಅನುಭವಕ್ಕೆ ತಂದುಕೊಳ್ಬಹುದು. ವೇದಗಳ ಅಧ್ಯಯನ ಮಾಡಿ ವೇದಗಳ ವಿಚಾರವನ್ನು ಜೀವನದಲ್ಲಿ ಅಳವಡಿಸ್ಕೊಂಡಿರ್ತಕ್ಕಂಥವರು ಅದನ್ನು ಅನುಭವಿಸಿರ್ತಾರೆ. ಅವರು ಹೇಳ್ತಕ್ಕಂಥ ಮಾತುಗಳು ಕೂಡ ನಮಗೆ ಆಪ್ತವಾಕ್ಯ ಅಂತ ಅನ್ನಿಸ್ಕೊಳ್ಳುತ್ತೆ. ಇದು ಬಿಟ್ಟು ಬೇರೆಯನ್ನು ಆಪ್ತವಾಕ್ಯ ಅಂತ ನಾವು ಸ್ವೀಕಾರ ಮಾಡಬಹುದೋ ಅದು ನಿಮಗೆ ಬಿಟ್ಟಿದ್ದು. ಆಲೋಚನೆ ಮಾಡಿ ವಿಮರ್ಶೆ ಮಾಡಿ. ಅಕಸ್ಮಾತ್ ನಿಮ್ಮ ವಿಮರ್ಶೆ ಆಲೋಚನೆ ಸರಿಯಾಗಿದ್ದರೆ ಅದು ಆಪ್ತವಾಕ್ಯ ಅಂತ ಕೆಲಸ ಮಾಡುತ್ತೆ. ಅಕಸ್ಮಾತ್ ಅಲ್ಲೇನಾದರೂ ನಾವು ಸೋತರೆ ಅಂತೆ ಕಂತೆ ನಮಗೆ ಆಪ್ತವಾಕ್ಯ ಆಗಿ ನಾವು ಕೂಡ ದಾರಿ ತಪ್ಪೋದಕ್ಕೆ ಕಾರಣ ಆಗುತ್ತೆ. ಬಹಳ ಹುಷಾರಾಗಿ ಎಚ್ಚರಿಕೆಯಿಂದ ಈ ಪ್ರಮಾಣನ ಗುರುತಿಸ್ಕೊಂಡು ಜೀವನದಲ್ಲಿ ಸತ್ಯದ ಅನ್ವೇಷಣೆಯನ್ನು ನಾವು ಮಾಡಬೇಕು ಅನ್ನೋಂಥ ಮಾರ್ಗದರ್ಶನವನ್ನು ನ್ಯಾಯಶಾಸ್ತ್ರದಲ್ಲಿ ಗೌತಮರು ನಮಗೆ ತಿಳಿಸ್ಕೊಡ್ತಾರೆ, ಆ ಉಪಾಂಗದಲ್ಲಿ ನಮಗೆ ತಿಳಿಸ್ಕೊಡ್ತಾರೆ. ಇದು ಸಂಕ್ಷಿಪ್ತವಾಗಿ ಪಕ್ಷಿ ನೋಟ ಅಂತ ಹೇಳೋನಲ್ಲ, ಆ ಲೆಕ್ಕದಲ್ಲಿ ಕೊಟ್ಟಿರ್ತಕ್ಕಂಥದ್ದೇ ಹೊರತು ಎಲ್ಲ ವಿಚಾರವನ್ನು ಹೇಳಿದ್ದೇನೆ ನ್ಯಾಯಶಾಸ್ತ್ರದ ಬಗ್ಗೆ ಅಂತ ಅಲ್ಲ. ಆಳವಾಗಿ ಅದರ ಅಧ್ಯಯನ ಮಾಡಿದಾಗ ಇನ್ನು ಅನೇಕ ಸೂಕ್ಷ್ಮ ನಮಗೆ ಸಿಕ್ಕುತ್ತೆ. ಸತ್ಯಾಸತ್ಯ ನಿರ್ಣಯದಲ್ಲಿ ಮೋಸ ಹೋಗ್ತಕ್ಕಂತಹ, ಗೊಂದಲಕ್ಕೆ ಸಿಕ್ಕಾಕೊಳ್ತಕ್ಕಂಥ ಅವಕಾಶಗಳು ಬಹುಮಟ್ಟಿಗೆ ಇರೋದೇ ಇಲ್ಲ. ಹೀಗಾಗಿ ನಮ್ಮ ಜೀವನಕ್ಕೆ ವಿಶೇಷವಾಗಿ ಸತ್ಯಾನ್ವೇಷಣೆಯ ದೃಷ್ಟಿಯಲ್ಲಿ ಈ ನ್ಯಾಯದರ್ಶನ ಅಂತಕ್ಕಂಥದ್ದು ವೇದಗಳ ಮೂಲದಲ್ಲಿ ಇರ್ತಕ್ಕಂಥ, ವೇದಗಳ ಮೂಲ ಹೊಂದಿರತಕ್ಕಂತಹ ನ್ಯಾಯಶಾಸ್ತ್ರ ಅಥವಾ ನ್ಯಾಯ ಉಪಾಂಗ ಅಂತಕ್ಕಂಥದ್ದು ನಮ್ಮ ಜೀವನಕ್ಕೆ ಯಾವತ್ತಿಗೂ ಪ್ರಸ್ತುತ ಆಗುತ್ತೆ. ಅದರ ಬಗ್ಗೆ ಸಾಧ್ಯವಾದರೆ ಒಂದು ಸಂಚಿಕೆಯನ್ನೇ ಮುಂದೆ ಯಾವಾಗಾದರೂ ಮಾಡೋಣ. ಬನ್ನಿ ಚೆಲ್ಲೋಣ ಹೊಸ ಬೆಳಕನ್ನು.